ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೀತಮ್. ನಾನಿವತ್ತು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೊಂಟಿದ್ದೀವಿ. ಮಾಮಗಳು ಅಜ್ಜಿಗಳು ಸೇರಿ ಟಿಫಿನ್ ಮಾಡಲು ನಿಂತಿದ್ವಿ. ಇಡ್ಲಿ ಮತ್ತು ವಡಾನು ತಿನ್ವಿ. ಭಾಳ ಚೆನ್ನಾಗಿತ್ತು, ಭಾಳ ರುಚಿ ಇತ್ತು. ಹಲೋ ಫ್ರೆಂಡ್ಸ್, ಇವತ್ತು ನಾವು ಒಂದಲ್ಲ ಎರಡಲ್ಲ 3 ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಬನ್ನಿ. 1ನೇ ಟೆಂಪಲ್, 2ನೇ ಟೆಂಪಲು, ಇದುವೇ 3ನೇ ಟೆಂಪಲ್. ಬನ್ನಿ ಎಲ್ಲರಿಗೂ ತೋರಿಸ್ತೀನಿ. ದಾರಿಯಲ್ಲಿ ಹಲಸಿನ ತೊಂಡ್ವಿ, ರುಚಿಯಾಗಿತ್ತು. ಇವಾಗ ನಾವು 1ನೇ ಟೆಂಪಲ್ ಬಂದೀವಿ. ಅದಕ್ಕೆ ಮಾಸದ ಅಂಗವಾಗಿ ಭಾಳ ರಶ್ ಇತ್ತು. ಅದುವೇ ಇವತ್ತು ಶನಿವಾರ ಕೂಡ. ಅವರು ಒಳಗೆ ಡೈರೆಕ್ಟ್ ಕರ್ಕೊಂಡು ಹೋಗ್ಬಿಟ್ರು. ಬರುವಾಗ ಸ್ವಲ್ಪ ಜನನ ಅಜ್ಜಿನ ಕರೆದು ಬೆಳ್ಳುಳ್ಳಿ ತೋರಿ ಅಂತಂದ್ರು. 2ನೇ ಟೆಂಪಲ್ ಬಂದ್ವಿ. ಇಲ್ಲೂ ಕೂಡ ಭಾಳ ರಶ್ ಇತ್ತು. ಎಲ್ಲ ದೇವಸ್ಥಾನಲ್ಲಿ ನಾವು ಎಲ್ಲಿ ಬಚ್ಚಿ ಹಚ್ಚಿದ್ವಿ. ಪೊಲೀಸ್ ಅಂಕಲ್ ಕಳೆದ್ರು ನನ್ನ ಜೊತೆ ಮಾತಾಡಿದ್ರು. ಬಿಸಿಲು ಭಾಳ ಇತ್ತು, ಅದಕ್ಕೆ ನನಗೆ ಐಸ್ ಕ್ರೀಮ್ ಕೊಡಿಸಿದ್ರು. ಇದು 3ನೇ ಟೆಂಪಲ್. ಶಿವಮೊಗ್ಗದಲ್ಲಿ ಶಿಕಾರಿಪುರದಲ್ಲಿದೆ ಗುಡಿ. ಇಲ್ಲಿ ಕೂಡ ಎಲ್ಬತ್ತಿ ಹಚ್ಚಿದ್ವಿ, ಕಾಯಿ ಹೊಡ್ಸಿದ್ವಿ. ಭಾಳ ರಶ್ ಇತ್ತು ಇಲ್ಲಿ ಕೂಡ. ದಾರಿ ಮಧ್ಯೆ ಅಕ್ಕಮಹಾದೇವಿ ಪಾರ್ಕ್ ನೋಡಿದ್ವಿ. ಇನ್ನು ಕನ್ಸ್ಟ್ರಕ್ಷನ್ ಇದೆ, ಕಟ್ತಾ ಇದ್ದಾರೆ ಇನ್ನು. ಎಲ್ಲ ಶಿವ ಮೂರ್ತಿ ಹಂಗೆ ಡಿಸೈನ್ ಮಾಡಿದ್ದಾರೆ. ಬರೋ ಮುಂದೆ ವೆಲ್ಕಮ್ ಅಂತೇಳಿ ಡಿಸೈನ್ ಮಾಡಿದ್ದಾರೆ. ಧಾರಾವತಿ ಆಂಜನೇಯ ಸ್ವಾಮಿ ಟೆಂಪಲ್ ಬಂದಿದ್ವಿ. ಇದು ಕೂಡ ಭಾಳ ಚೆನ್ನಾಗಿದೆ. ಇದು ಹುಬ್ಬಳ್ಳಿಯಲ್ಲಿದೆ. ಇಲ್ಲಿ ಆಂಜನೇಯ ಸ್ವಾಮಿ ಪಾದರಕ್ಷೆಗಳ ಇದ್ದೇವೆ, ಅದರಿಂದ ಆಶೀರ್ವಾದ ತಗೊಂಡ್ವಿ. ರಾತ್ರಿ ಆಂಜನೇಯ ಸ್ವಾಮಿ ಇವನ ಹಾಕೊಂಡು ಅಡ್ಡಾಡ್ತಾರಂತೆ. ನುಗ್ಗಿಕೆರೆಗೆ ಬಂದ್ವಿ. ಆಂಜನೇಯ ನೋಡಿ ದರ್ಶನ ಪಡೆದ್ವಿ. ಇವತ್ತು ಟೋಟಲು 405 ಕಿಲೋಮೀಟರ್ ಅಡ್ಡಾಡಿದ್ವಿ. ಎಲ್ಲ 5 ಗುಡಿಗಳು ದರ್ಶನ ಪಡೆದ್ವಿ. ಥ್ಯಾಂಕ್ ಯು. ಲೈಕ್ ದಿಸ್ ವಿಡಿಯೋ.